ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಳ್ಳೆ ಬಿಸ್ನೆಸ್ ಆಯ್ತು. ಹಿಂಗೆ ಇವತ್ತು ಆಗ್ಬಿಟ್ರೆ ಚೆನ್ನಾಗಿ ಸಂಪಾದನೆ ಮಾಡಿ ನರಸಿಂಹ ಅವ್ರು ಹೇಳ್ದಂಗೆ ದೀಪ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬಿಡ್ಬೋದು. ಅವ್ರ ಹತ್ರ ಪ್ರೀತಿ ಯಾವಾಗ ಹೇಳ್ಕೊತೀನೋ. ಒಂದು ಮನೇಲಿ ಇಟ್ಟು ಬರೋದೇ ಮಾತಾದ್ನಲ್ಲ, ಹೊತ್ತಿಗೆ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ. ಹಲೋ, ಹೇಳಿದ್ಗೆ ಹೇಗಿದೆ ಚಿರು? ಫಸ್ಟ್ ಕ್ಲಾಸ್. ಈ ಚಳಿಲು ಹಾಟ್ ಆಗಿದ್ದೀನಿ. ಇಸ್ ಇಟ್? ಎಸ್ ಎಸ್ ಎಸ್. ದಿಶಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಚ್ಛಾ ಬಗ್ಗೆನಾ? ಏನು? ಯಾಕೋ ಇತ್ತೀಚೆಗೆ ಫೋನ್ ಸ್ವಿಚ್ ಆಫ್ ಆಗ್ತಿದೆ, ಅದಕ್ಕೆ ನಿನ್ಗೇನಾದ್ರೂ ಇನ್ಫಾರ್ಮ್ ಮಾಡಿದಾಳ ಅಂತ ಕೇಳಕ್ ಮಾಡ್ದೆ. ಇಲ್ವಲ್ಲ ಅದಕ್ಕೆ, ನಾನಿಲ್ಲೆಲ್ಲ ಸೋಲೋ ಟ್ರಿಪ್ ಅಂತ ಬಂದಿದ್ದೀನಿ. ಒಬ್ಬನೇ ಸುತ್ತಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲ ಚಿರು, ಯಾವತ್ತು ನೀನ್ ಹೀಗೆಲ್ಲ ಸೋಲೋ ಟ್ರಿಪ್ ಎಲ್ಲ ಹೋದವನೇ ಅಲ್ವಲ್ಲ? ಓದೋನಲ್ಲ, ಆದ್ರೆ ಈ ಸರ್ತಿ ಏನೋ ಸೋಲೋ ಟ್ರಿಪ್ ಮಾಡ್ಬೇಕು ಅನ್ನಿಸ್ತು. ಆಯ್ತು ಚಿರು, ಇಟ್ಸ್ ಓಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ನೀನ್ ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಯಾಗಿ ಟ್ರಿಪ್ ಮುಗಿಸ್ಕೊಂಡ್ ಬಾ. ಓಕೆ ಅದಕ್ಕೆ. ಈಗ ಯಾವ ಕಡೆ ಇದೆಯಾ? ಇಲ್ಲಿ ಬೆಟ್ಟದ ಮೇಲೆ ಒಂದು ಹಿಲ್ ಸ್ಟೇಷನ್, ಫಾಲ್ಸ್ ಹತ್ರ ಇದೀನಿ ಅದಕ್ಕೆ. ವಾವ್, ವಾಟರ್ ಫಾಲ್! ಎಷ್ಟು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಮೂವತ್ಗೆ ತುಂಬಾ ಥ್ರಿಲ್ಲಿಂಗ್ ಪ್ಲೇಸ್. ಒಂದ್ಸಲ ವಿಡಿಯೋ ಕಾಲ್ ಮಾಡ್ತಿರು. ವಿಡಿಯೋ ಕಾಲಾ? ಯಾಕೆ ಚಿರು, ವಿಡಿಯೋ ಕಾಲ್ ಮಾಡ್ಬಾರ್ದಾ? ನಿನ್ನ ನೋಡ್ಬೇಕನ್ಸಿದೆ. ವಿಡಿಯೋ ಅದು ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಅದಕ್ಕೆ. ಹಲೋ ಹಲೋ ಚಿರು, ನಂಗೆ ಕೇಳಿಸ್ತಿದೆ, ಹೇಳು. ಹಲೋ ಹಲೋ ಚಿರು, ಕೇಳಿಸ್ತಿದೆ. ಹಲೋ 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 ಇಲ್ಲಿ ವಿಡಿಯೋ ಕಾಲ್ ಎಲ್ಲ ಕನೆಕ್ಟ್ ಆಗಲ್ಲ ಅದಕ್ಕೆ. ಫೋಟೋ ತೆಗೆದು ಕಳಿಸ್ತೀನಿ ರೀ. ಹಾ, ಕಳಿಸು. ಟೇಕ್ ಕೇರ್. ಐಲ್ ಕಾಲ್ ಯು ಲೇಟರ್. ಓಕೆ ಚಿರು, ಬಾಯ್. ಬಾಯ್. ತಗೊಂಬಿಟ್ಟು AI ಮೂಲಕ ಹಿಂದ್ಗಡೆ ಫಾಲ್ಸ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು. ಸಾರಿ, ಫಸ್ಟ್ ಟೈಮ್ ನಿಮ್ಮ ಹತ್ರ ಸುಳ್ಳು ಹೇಳೋ ಥರ ಆಗ್ತದೆ. ಸುಳ್ಳು ಹೇಳದೆ ಬೇರೆ ಆಪ್ಷನ್ ಇಲ್ಲ. ಸಾರಿ. ಓ, ಪರವಾಗಿಲ್ವೇ? ನಮ್ಮ ಚಿರು ಸೋಲೋ ಟ್ರಿಪ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಕಾಣುತ್ತೆ. ಇರಲಿ. ಚಿರು ಬಂದ ತಕ್ಷಣ ಆದಷ್ಟು ಬೇಗ ಚಿರು ಮತ್ತು ದಿಶಾ ಮದುವೆಗೆ ಎಲ್ಲ ಏರ್ಪಾಟು ಮಾಡಬೇಕು. ಏನಪ್ಪ ಇಷ್ಟು ಚೀಪ್ ರೇಟ್ ಇಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ? ನಾನು ಇನ್ಮೇಲೆ ನಿನ್ನ ಹತ್ರ ಫಿಕ್ಸ್. ಇಲ್ಲ ಬನ್ನಿ, ಯಾವಾಗ ಬರ್ತೀರಿ ಬನ್ನಿ, ಸಗರ ಕಟಿಂಗ್ ಮಾಡಿ ಕಳಿಸ್ತೀನಿ. ಇವರು ನಿಜವಾಗ್ಲೂ ಪುಟ್ಟಿನ ಇಷ್ಟಪಡ್ತಿದಾರ? ಅವಳಿಗೋಸ್ಕರ ನಾನು ಹಾಕಿರೋ ಚಾಲೆಂಜ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಈ ಕೆಲಸ ಮಾಡ್ತಿದಾರ? ಹಾಗಾದ್ರೆ ನಾನು ಅವತ್ತು ನೋಡಿದ ಫೋಟೋ ಏನು? ಓ ನರಸಿಂಹ, ನೀವೇನು ಇಲ್ಲಿ ಕಟಿಂಗ್ ಮಾಡ್ಸಕ್ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಏನು ಬೇಕಾಗಿಲ್ಲ. ಬೇಡವಂತೆ, ನಿಮ್ಗೆ ಮಾಡ್ತೀನಿ. ಹಿಂಗೆ ಹೇಳ್ತೀನಿ, ನಾನು ಬೇಜಾರು ಮಾಡ್ಕೋಬೇಡಿ. ಯಾಕೆ ಸುಮ್ಮನೆ ಇಷ್ಟೊಂದು ಕೂದಲು ಬಿಟ್ಕೊಂಡು ಸನ್ಯಾಸಿ ಥರ ಅಲಿತಾ ಇರ್ತೀರಾ? ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಸ್ಮಾರ್ಟ್ ಆಗಿರ್ಬೋದಲ್ಲ, ನಿಮ್ಗಲ್ಲ ಅವ್ರಿಗೆ. ರೀ, ನಾನು ಬೇರೆ ಯಾರನ್ನೋ ಮೆಚ್ಚೋದಕ್ಕೆ ನಂತನ ನಾನು ಬಿಟ್ಕೊಡಕ್ಕಾಗಲ್ಲ. ಆಯ್ತು, ಹೋಗ್ಲಿ ಬಿಡಿ, ನಿಮ್ಮ ಇಷ್ಟ. ಏನು ಬೆಳಗ್ಗೆನೆ ಈ ಕಡೆ ಬಂದಿರೋದು? ಏನಾದ್ರು ಮಾತಾಡೋದಿತ್ತಾ? ನಿಮ್ಮ ಹತ್ರ ಏನು ಮಾತು? ನೋಡ್ರ ನನ್ನ ಕೆಲಸ ಚೆನ್ನಾಗಿ ಕಲ್ತಿದ್ದೀನಲ್ಲ, ಅದೇ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು. ಒಂದಿಡೀ ರಾತ್ರಿ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ದು ಕಟ್ಟಿಂಗು, ಶೇವಿಂಗು ಎಲ್ಲ ಟೆಕ್ನಿಕ್ಸ್ ನೋಡ್ಕೊಂಡು ಕಲ್ತ್ಕೊಂಡಿದ್ದೀನಿ. ನಿಮಗ್ ಗೊತ್ತಿರೋಣ ಸರ್ ಇವರು ನಮ್ಮ ಭಾಳ ಬೇಕಾದವರು. ಪುಟ್ಟಿ, ನೀನೇನು ಈ ಕಡೆ?
ಅದಾ ಮನೇಲಿ ಕೂತು ಕೂತು ಬೇಜಾರಾಗ್ತಿತ್ತು, ಅದಕ್ಕೆ ಬ್ಲೌಸ್ ಪೀಸ್ ತಗೊಂಡ್ ಬರೋಣ ಅಂತ ಹೋದೆ, ಏನಾದ್ರೂ ಡಿಸೈನ್ ಮಾಡ್ಬೋದು ಅಂತ. ಹೌದಾ? ಈ ಕಡೆ ದಾರಿ ಬೇಡ, ಇನ್ನು ಬೇರೆ ಕಡೆ ಹೋಗು. ಆದ್ರೆ ಇಲ್ಲಿಂದ ಹತ್ರ ಆಗುತ್ತಲ್ವಾ ಅಣ್ಣ, ಅಲ್ಲಿಂದ ಸುಮ್ನೆ ದೂರ ಆಗುತ್ತೆ. ಅಲ್ಲ ಪುಟಿ, ಅಲ್ಲಿ ಆನೆ ಓಡಾಡ್ತಿದ್ಯಂತೆ, ಅದಕ್ಕೆ ಆ ಕಡೆ ಹೋಗೋದ್ ಬೇಡ, ಬೇರೆ ಕಡೆ ಹೋಗೋಣ. ಹೌದಾ? ನಮ್ಮೂರಲ್ಲಿ ಆನೆ ಕಾಟನು ಶುರು ಆಗೋಯ್ತಾ? ಹೂ ಪುಟಿ, ದಿನ ಓಡಾಡ್ತಾ ಇದ್ದಂತೆ. ನೀನ್ ಯಾಕೆ, ನಿನ್ ಜೊತೆ ನಾನು ಬರ್ತೀನಿ, ಬಾ ಹೋಗೋಣ. ಪುಟಿ, ಏನಾಯ್ತು? ನನ್ನ ಹಸ್ಬೆಂಡ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ ಮನ್ಸಿಗೆ ಅನ್ಸ್ತಿದೆ ಅಲ್ವಾ? ಏನಾಯ್ತು ಪುಟಿ? ಬಾ ಬೇಗ ಮನೆಗೆ ಸೇರ್ಕೊಳ್ಳೋಣ. ಸರ್ ನೋಡ್ರ ಒಂದ್ ಶರ್ಟ್ ಅರ್ಧೋಗಿದೆ. ನಮ್ಮಪ್ಪ ಪೇಟೆಯಿಂದ ಹೊಸ ಯೂನಿಫಾರ್ಮ್ ತರ್ತಾರಂತೆ. ನೀವ್ ಯಾವಾಗ್ಲೂ ಹಿಂಗೆ ಹೇಳ್ತಿರ್ತೀಯ. ಯಾಕ್ರೋ ಯಾವಾಗ್ಲೂ ನನ್ ಮಗನ್ ಹಾಕೋತಾ ಇದೀರಾ? ಹೋಗ್ರ, ಅಳ್ಬೇಡಕಂದ. ಹೊಸ ಯೂನಿಫಾರ್ಮ್ ಕೊಡಿಸಿ ಹಂಗೆ. ಸುಮ್ನೆ ಇರೋ, ನಿಮ್ಗೆ ಯಾಕೋ ಅದಲ್ಲ. ಹುಡುಗರ, ಹಂಗೆಲ್ಲ ಆಡ್ಕೋಬಾರ್ದು ಕಣ್ರ. ನಿಮ್ಮನ್ನ ಯಾರಾದ್ರೂ ಆಡ್ಕೊಂಡ್ರೆ ಹೆಂಗಿರುತ್ತೆ? ನಮ್ನೇ ಆಡ್ಕೊಂತಾರ, ನಮ್ದು ಹೊಸ ಬಟ್ಟೆ ಎಲ್ಲ ಇರುತ್ತೆ. ಎಲ್ರು ಶ್ರೀಮಂತರಾಗಿ ಇರಲ್ಲಪ್ಪ, ಎಲ್ರಿಗೂ ಅವ್ರವ್ರದೇ ಕಷ್ಟಗಳಿರುತ್ತೆ. ಇನ್ನೂ ಚಿಕ್ಕ ಹುಡುಗರು, ಹಂಗೆಲ್ಲ ಆಡ್ಕೋಬಾರ್ದು. ಇನ್ನೊಂದ್ಸರಿ ಅವನನ್ನ ಆಡ್ಕೊಂಡ್ರೆ ನಾನೇ ನಿಮ್ ಸ್ಕೂಲ್ಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಸಾರಿ ಕೇಳಿ ಅವನ್ಗೆ. ಸಾರಿ. ನಡ್ರಿ ಸ್ಕೂಲ್ಗೆ. ನಾನ್ ಸ್ಕೂಲಿಗೆ ಹೋಗಲ್ಲ, ಟೀಚರು ಬೈತಾರೆ, ಫ್ರೆಂಡ್ಸು ರೇಗಿಸ್ತಾರೆ. ಹಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ನಂತರ ನೀನು ಬೀದಿ ಬೀದಿ ಬಲೂನ್ ಮಾರೋ ತರ ಆಗ್ಬಾರ್ದಪ್ಪ. ಯಾಕೆ ಹಾಗೆ ಹೋಲಿಕೆ ಮಾಡ್ಕೋತೀರಾ? ಇನ್ನೂ ಸಣ್ಣ ಹುಡುಗ, ಯಾರಾದ್ರೂ ಆಡ್ಕೊಂಡ್ರೆ ಅವನಿಗೂ ಬೇಜಾರಾಗತ್ತಲ್ವಾ? ನೀವು ಮಾಡೋ ಕೆಲ್ಸದಿಂದ ನಿಮ್ ಜೀವನ ನಡೀತಾ ಇದೆ. ಈ ಕೆಲ್ಸದಲ್ಲಿ ಮೇಲು ಕೀಳು ಅಂತೆಲ್ಲ ಏನೂ ಇರಲ್ಲ. ಒಂದ್ ಹೊಸ ಯೂನಿಫಾರ್ಮ್ ಆದ್ರೂ ಕೊಡಿಸ್ಬಿಡಿ, ದುಡ್ಡೇನಾದ್ರೂ ಬೇಕಿದ್ರೆ ನಾನು ಕೊಡ್ತೀನಿ. ಹಾಗಲ್ಲ ಸರ್, ಬಟ್ಟೆ ಏನೋ ಪೇಟೆಯಿಂದ ತರಿಸ್ಬಿಡ್ತೀನಿ, ಆದ್ರೆ ಒಂದ್ ರಾತ್ರಿಯಲ್ಲಿ ಯಾರು ಸರ್ ಹೊಲ್ಕೊಡ್ತಾರೆ? ನಾನಿದ್ದೀನಲ್ಲ, ನೀವು ಬಟ್ಟೆ ತರಿಸಿ ನಾಳೆ ಬೆಳಗ್ಗೆ ಅಷ್ಟೊಂದು ಯೂನಿಫಾರ್ಮ್ ರೆಡಿ ಇರುತ್ತೆ. ನೀವೇ ಹೊಲ್ಕೊಳ್ತೀರಾ ಸರ್? ತುಂಬಾ ಉಪಕಾರ ಆಯ್ತು ಸರ್. ಛೇ, ಉಪಕಾರ ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಯಾಕೆ ಆಡ್ತೀರಾ? ಇಲ್ಲಿ ನೋಡ್ ಪುಟ್ಟ, ಹೊಸ ಯೂನಿಫಾರ್ಮ್ ನಾನು ಹೊಲ್ಕೊಡ್ತೀನಿ. ನೀನು ಖುಷಿಯಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೋಬೇಕು. ಆಗ ಅಪ್ಪ ಅಮ್ಮಂಗೂ ಖುಷಿ ಆಗುತ್ತೆ. ಹ್ಞೂ ಅಣ್ಣ. ಸರ್, ನಾಳೆ ಬೆಳಗ್ಗೆ ಅಷ್ಟೊಂದು ಯೂನಿಫಾರ್ಮ್ ರೆಡಿ ಇರುತ್ತೆ, ನಾನೇ ತಂದು ತಲುಪಿಸ್ತೀನಿ. ತುಂಬಾ ಉಪಕಾರ ಆಯ್ತು ಸರ್.